ಎಷ್ಟೇ ದೂರ ಸ್ಕೂಲಲ್ಲಿ ಒಳ್ಳೆ ಪ್ರೇಯರ್ ಮಾಡಿಸಿದ್ರು, ಭಾರಿ ಖುಷಿ ಆಯಿತು. ಮಕ್ಕಳು ಎಷ್ಟು ಚಂದ ಪ್ರೇಯರ್ ಮಾಡಿದ್ರು ಅಂತೇಳಿ. ಸಿದಾನಂದ್ ಶ್ರೀಮಂತ್ ಗಾಡಿಗೆ ಇವರು ಸಹ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಇವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ನಾನು ಅವರಿಗೆ ವಿನಂತಿಸಿಕೊಳ್ಳುತ್ತೇನೆ. ಅವರು ಸಹ ಆದಷ್ಟು ಬೇಗ ವೇದಿಕೆಗೆ ಬರಬೇಕೆಂದು ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ. ವಿದ್ಯುಕ್ತವಾಗಿ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿಗೆ ಜೋರಾದ ಚಪ್ಪಾಳೆಯನ್ನು ಕೊಡ್ತಾಯಿದ್ದೇವೆ. ನಮ್ಮ ತಾಲೂಕಿನ ಸರ್ವ ಸಮಿತಿಯ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಈ ವೀರನ ಸಮಾವೇಶವರೆಗೂ ಸಹ ಜೋರಾದ ಚಪ್ಪಾಳೆಯನ್ನು ಕೊಡ್ತಾ ಇದ್ದೇವೆ. ಅನೇಕರಿಗೆ ನೆರವೇರಿಸುವ ಅಧ್ಯಕ್ಷರಿಗೆ, ಮುಖ್ಯೋಪಾಧ್ಯಾಯರಿಗೆ, ಎಲ್ಲ ಸದಸ್ಯರಿಗೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕ ಸದಸ್ಯರಿಗೂ ಸಹ ಜೋರಾದ ಚಪ್ಪಾಳೆಯನ್ನು ಸಲ್ಲಿಸೋಣ. ನಮ್ಮ ಜೇವರ್ಗಿ ತಾಲೂಕಿನ ತಹಸೀಲ್ದಾರ್ ಸಾಹೇಬರು ಮಾತಾಡ್ತಾರೆ ನೋಡ್ರಿ. ಈ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗುರುಗಳಿಗೂ
ಮತ್ತು SLC ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳಿಗೂ ಮತ್ತು ಅವರ ಪಾಲಕ ಪೋಷಕರಿಗೂ ತಂದೆ ತಾಯಿಯರಿಗೂ ಎಲ್ರಿಗೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತೇನೆ. ಏನಿಲ್ಲ, ಬೇರೆ ಕಡೆ ಹೋಗ್ಬೇಕಾಗಿತ್ತು ಗೂಡೂರು, ಅದಕ್ಕೆ ಕಾಯ್ತಾ ಇದ್ರೆ ಒಂದೆರಡು ನಿಮಿಷ ಮಾತಾಡಿ ಹೋಗ್ಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ತಂದೆ ತಾಯಿಗಳು ಎಲ್ಲರೂ ಅದೇ ರೀತಿ ಹೇಳ್ತಿದ್ರೆ ಏನಂದ್ರೆ ಮಕ್ಕಳ ಪ್ರತಿಭೆ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡ್ಬೇಕಂತೇಳಿ ತಾವು ಕೂಡ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ನಾವು ಹಳ್ಳಿಯಿಂದ ಬಂದವರು ಶಾಲೆಗೆ ಒತ್ತು ಕೊಡೋದಿಲ್ಲ, ಕೆಲಸಕ್ಕೆ ಒತ್ತು ಕೊಡ್ತೀವಿ ಜಾಸ್ತಿಯಾಗಿ. ಯಾಕಂದ್ರೆ ನಾವು ಹೈದರಾಬಾದ್ ಕರ್ನಾಟಕದವರು ಎಜುಕೇಶನ್ಗೆ ಅಷ್ಟು ಇಂಪಾರ್ಟೆಂಟ್ ಕೊಡೋದಿಲ್ಲ. ಹೀಗಾಗಿ ನಾವು ಕಲ್ತಿಲ್ಲ ಅಂದ್ರೂ ನಮ್ಮ ಮಕ್ಕಳಿಗಾದ್ರೂ ಕೆಲಸಕ್ಕೆ ವ್ಯವಸ್ಥೆ ಮಾಡಬೇಕು. ಹೊಲ ಮನೆ ಕೆಲಸ ಇರುತ್ತದೆ. ನಾವು ಬೇಸಿಕಲಿ ರೈತರಾಗೋದ್ರಿಂದ ಹೊಲ ಮನೆ ಕೆಲಸ ಬಗ್ಗೆನೇ ನಾವು ಒತ್ತು ಕೊಡ್ತೀವಿ. ಅದನ್ನು ಬಿಟ್ಟು ಈಗ ಎಜುಕೇಶನ್ ಕಡೆ ಒತ್ತು ಕೊಟ್ಟು ತಮ್ಮ ಮಕ್ಕಳನ್ನ ಭವಿಷ್ಯನ ನಾವು ಉನ್ನತ ಮಟ್ಟಕ್ಕೆ ಒಯ್ಯಬೇಕು ಅಂತ ಕೇಳುತ್ತಾ, ಈ ಒಂದು ಯೋಜನೆ SDMC ಯೋಜನೆ ತಂದದ್ದು ತುಂಬಾ ಏನಂದ್ರೆ ಒಳ್ಳೆದಕ್ಕಾಗಿ. ಯಾಕಂದ್ರೆ ಯಾವ ರೀತಿ ನಮ್ಮ ಮಕ್ಕಳಿಗೆ ಎಜುಕೇಶನ್ ಬೇಕಂತೇಳಿ SDMC ಅಧ್ಯಕ್ಷರು ಮತ್ತೆ ಮೆಂಬರ್ಸ್ ಕೂತು ನಿರ್ಧಾರ ಮಾಡ್ತಾರೆ, ಡಿಸ್ಕಷನ್ ಮಾಡ್ತಾರೆ ಯಾವ ರೀತಿ ನಾವು ಎಜುಕೇಶನ್ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ. ಆ ಕಾರಣಕ್ಕಾಗಿನೇ SDMC ಅಂತ ಒಂದು ಕಾನ್ಸೆಪ್ಟ್ ತಂದ್ರು. ಆಕ್ಚುಲಿ SDMC ಮೆಂಬರ್ಸ್ ಮತ್ತೆ ಅಧ್ಯಕ್ಷರು ಮತ್ತೆ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಮಾಸ್ಟರು ಎಲ್ಲರೂ ಒಗ್ಗಟ್ಟಾಗಿದ್ದು ಎಜುಕೇಶನ್ ಬಗ್ಗೆ ಚಿಂತನೆ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಎಜುಕೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಮಗೆಲ್ಲ ಗೊತ್ತಿದೆ, ಇವತ್ತ ನಾಳೆ ಒಂದು ಗೌರ್ಮೆಂಟ್ ಜಾಬ್ ಸಿಗ್ಬೇಕಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಯಾಕಂದ್ರೆ ಕಾಂಪಿಟೇಷನ್ ತುಂಬಾ ಇದೆ. ಮೊದಲು ಹೇಳ್ತಾ ಇದ್ರು, ಮೊದಲು ಏನಂತಂದ್ರೆ ಪೊಲೀಸ್ನಲ್ಲಿ ಯಾರು ಹೋಗ್ತಾ ಇದ್ದಿಲ್ಲ, ಹಿಡ್ಕೊಂಡು ಹೋಗ್ತಾ ಇದ್ರು, ಅದು ಮಾಡ್ತಾ ಇದ್ರು ಅಂತ ಕೇಳ್ತಾ ಇದ್ರಿ ತಾವೆಲ್ಲರೂ. ಈಗ ಯಾವುದು ಒಂದು ಜಾಬ್ ಸಹಿತ ಸಿಗ್ತಾ ಇಲ್ಲ. ಆ ಜಾಬ್ ಸಿಗ್ಬೇಕಾದ್ರೆ ಟೈಮ್ ಇದೆಯಲ್ಲ, ಟೈಮ್ ತುಂಬಾ ಇಂಪಾರ್ಟೆಂಟ್. ಟೈಮ್ ಏಜ್ ಕ್ರಾಸ್ ಆಯ್ತಲ್ಲ, ನಾವೆಲ್ಲ ನಡಿನ ದುಡ್ಡು ಹಾಕ್ತೀವಿ. ಒಂದು ಏಜ್ ಇದೆ ಗೌರ್ಮೆಂಟ್ ಜಾಬ್ ಸೇರ್ಬೇಕಾದ್ರೆ, ಆ ಏಜ್ ಸದುಪಯೋಗ ಪಡಿಸ್ಬೇಕು. ಯಾಕಂದ್ರೆ ಮಕ್ಕಳು ಇರ್ತೀವಿ, ಮ್ಯಾಕ್ಸಿಮಮ್ ನಾವು ಆಟ ಆಡೋದ್ರಲ್ಲೇ ಕಳೆದೋಗ್ಬಿಡ್ತಾರೆ, ನಮ್ಮ ಸಮಯನೇ ಗೊತ್ತಾಗಲ್ಲ, ಕಳೆದೋಗ್ಬಿಡು. ಯಾವಾಗ SSLC ಪಾಸ್ ಆದ್ರು, ಯಾವಾಗ 18 ವರ್ಷ ಆಯ್ತು, 20 ವರ್ಷ ಆಯ್ತು ಅಂತ ಗೊತ್ತೇ ಆಗಲ್ಲ. ಆ ಏಜ್ ಆಗಿರುತ್ತೆ. ಅದಕ್ಕೆ ತಂದೆ ತಾಯಿಗಳು ನಾವು ಸ್ವಲ್ಪ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಕಾಂಪಿಟೇಷನ್ ಯುಗ ಯಾಗಿದೆ ಅಂತ ತಿಳಿದು ಅವರಿಗೆ ಪ್ರೋತ್ಸಾಹ ಕೊಟ್ಟು ತಾವೆಲ್ಲರೂ ಈ ಒಂದು ಆದರ್ಶ ಸ್ಕೂಲ್ ಕೂಡ SDMC ಅಧ್ಯಕ್ಷ ಮನಲ್ಗಳು ತುಂಬಾ ಇಂಟ್ರೆಸ್ಟ್ ದಿನ ಬರ್ತಾರೆ ನಮ್ಮಲ್ಲಿ. ಅದು ಇಲ್ಲ ಇದಿಲ್ಲ ಅಂತೇಳಿ ನಮ್ಮ ಕಡೆಯಿಂದ ಏನು ಸಾಧ್ಯ ನಾವು ಸ್ಕೂಲಿಗೆ ಮಾಡ್ತೀವಿ. ನಾನು ಕೂಡ ಹಳ್ಳಿ ಕೆಂಪಾಗಿ ಅಂತ ಹಳ್ಳಿಯಲ್ಲಿ ಬೆಳೆದಿದ್ದೆ. ಮಕ್ಕಳಿಗೂ ಎಜುಕೇಶನ್ ಬಗ್ಗೆ ತುಂಬಾ ಗೊತ್ತಿರುತ್ತೆ, ಹಳ್ಳಿಯಲ್ಲಿ ಯಾವ ರೀತಿ ಡೌನ್ ಇರುತ್ತೆ. ಯಾಕಂದ್ರೆ ಟೀಚರ್ಸ್ ಅಪ್ ಅಂಡ್ ಡೌನ್ ಮಾಡೋದ್ರಿಂದ ಅಲ್ಲಿ ಎಜುಕೇಶನ್ ಬಗ್ಗೆ ಸ್ವಲ್ಪ ಯಾರು ಮುತುವರ್ಜಿ ವಹಿಸಲ್ಲ. ಸಿಟಿಯಲ್ಲಿ ತಾಲೂಕಲ್ಲಿ ಬಂದು ತಾಲೂಕಲ್ಲಿಂದ ಮತ್ತೆ ಹಳ್ಳಿಗೆ ಬರ್ಬೇಕಾಗುತ್ತೆ. ಹಳ್ಳಿಯಲ್ಲಿ ಬಸ್ ಫೆಸಿಲಿಟೀಸ್ ಇರಲ್ಲ, ಯಾರು ಟೀಚರ್ಸ್ಗೆ ಮ್ಯಾಕ್ಸಿಮಮ್ ಆಗಿ ಕಾರು ಗೀರು ಅಂಬುದಿರಲ್ಲ. ಹಿಂಗಾಗಿ ಬಸ್ಸನ್ನೇ ಡಿಪೆಂಡ್ ಆಗಬೇಕಾಗುತ್ತೆ. ಸುಮಾರು ಜನ ಬಂದು ಬಸ್ಸಿಗಾಗಿ ಕೂಡ ಒತ್ತಾಯ ಮಾಡ್ತಾ ಇರ್ತಾರೆ. ಎಲ್ಲ ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳು ಬಸ್ಸಿಗಾಗಿ ಬರಬೇಕು. ಆ ಬಸ್ಸಿನ ಪ್ರಾಬ್ಲಮ್ ಕೂಡ ಇರೋದ್ರಿಂದ ಕೆಲವೊಂದು ಕಡೆ ಸಣ್ಣ ಪುಟ್ಟವಾಗಿ ನಾವೇನಂತಂದ್ರೆ ಬಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಹಂಗೇನಾದ್ರೂ ಅವಶ್ಯಕತೆ ಬಿದ್ದಲ್ಲಿ ಮತ್ತೆ ನಾವು ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ. ತಂದೆ ತಾಯಿ ಎಲ್ಲರೂ ಕೂಡ ಏನಂದ್ರೆ ಮಕ್ಕಳ ಎಜುಕೇಶನ್ಗಾಗಿ ಸಹಕಾರ ಕೊಡ್ಬೇಕಂತ ಕೇಳ್ಕೊಂಡು ನಾವು ಗೂಡೂರಿಗೆ ಹೋಗೋದೇ. ಏನಾದರೂ ಇದ್ರೆ ತಾವು ನನಗೆ ಕಾಂಟ್ಯಾಕ್ಟ್ ಮಾಡ್ರಿ. ನಾನೇ ನೀವು ಊರಿಗೆ ಹೊಸಬ್ರಲ್ಲ, ಎಲ್ಲರಿಗೂ ಕೂಡ ಹೊಸಬ್ರಲ್ಲ. ಅದೇ ಟೀಚರ್ ಇಲ್ಲ, ಹೌದು, ಮೊದಲು ಟೀಚರ್ ವ್ಯವಸ್ಥೆ ಮಾಡಿ. ಓಕೆ, ಅದೇ ಹೇಳ್ದೇವಲ್ಲ ಏನಂತಂದ್ರೆ ಮ್ಯಾಕ್ಸಿಮಮ್ ತಮಗೆಲ್ಲ ಗೊತ್ತು ಏನಂತಂದ್ರೆ ಒಂದು
ವಲಯವಾರು ಇರುತ್ತಲ್ಲ, ಹೈದರಾಬಾದ್ ಕರ್ನಾಟಕ ಆಯ್ತು, ಇಲ್ಲಾಂದ್ರೆ ಗುಲ್ಬರ್ಗ ವಲಯ, ಯಾದಗಿರಿ ವಲಯ ಹಿಂಗಿರ್ತಾರೆ. ಬೇರೆ ಬೇರೆ ಬೆಂಗಳೂರು, ಮಂಗಳೂರು, ಧಾರವಾಡ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬಂದು ಅಪ್ಲಿಕೇಶನ್ ಹಾಕಿ ಸೆಲೆಕ್ಷನ್ ಆಗಿ ಇಲ್ಲಿ ಯಾವಾಗ ಜಾಬ್ ಸಿಗ್ತದಲ್ಲ ಅವಾಗ ಬೇರೆ ಕಡೆ ಹೋಗ್ಬಿಡ್ತಾರೆ. ಹಿಂಗಾಗಿ ನಮ್ಮ ಎಜುಕೇಶನ್ ಯಾವತ್ತೂ ಡೌನ್ ಇರ್ತದ. ಎಷ್ಟು ಸಾಧ್ಯ ನಮ್ಮ ಕಡೆಯಿಂದ ನಾವು ಮಾಡ್ತೇವೆ, ಯಾಕಂದ್ರೆ ಅದು ಇದರಂತ ದೊಡ್ಡ ಲೆವೆಲ್ ಅಲ್ಲಿ ಆಗಂತ ಕೆಲಸ, ಅದು ನಮಗೂ ಗೊತ್ತಿದೆ. ಈಗ ನೋಡ್ರಿ ನಮ್ಮ ಭಾಗದವರು ನಾವು ಸೆಲೆಕ್ಷನ್ ಆಗ್ತಿದ್ದಲ್ಲ, ಅದಕ್ಕೆ ಯಾಕಿದ್ರೆ ಇವರು PO ಸಾಹೇಬರು ಬಂದಿದ್ದಾರೆ, ಅದ್ರ ಬಗ್ಗೆ ನಾವು ಮಾಡ್ತೀವಿ. ನಮ್ಮ ಎಜುಕೇಶನ್ ಹಿಂದುಳಕ್ಕೇನೆ ಮೇನ್ ಕಾರಣ ಅದು. ಎಲ್ಲಿಂದ ಬರ್ತಾರ, ಇಲ್ಲಿ ಸೆಲೆಕ್ಷನ್ ಆಗ್ತಾರ, ತಮ್ಮ ಏನ್ ಜಾಬ್ ತಗೋತಾರ, ತಗೊಂಡು ಹೋಗ್ಬಿಡ್ತಾರೆ. ಈಗ ಹೈದರಾಬಾದ್ ಕರ್ನಾಟಕ ಆಗಿರೋದ್ರಿಂದ ನಮ್ಮ ಭಾಗದಲ್ಲಿ ನಾವು ಇರೋಕ್ ಪ್ರಯತ್ನ ಪಡ್ತೀವಿ. ಮೊದಲು ಒಂದು ತಾಲೂಕು KS ಆಫೀಸರ್ ಇರ್ತಿದ್ರೆ ಯಾರಾದ್ರೂ ಇರ್ತಿದ್ರ? ಯಾರು ಇರ್ತಿದ್ದಿಲ್ಲ KS ಆಫೀಸರ್. ಎಲ್ರು ನಾವು ಸ್ಕೂಲ್ ಕಲಿಬೇಕಾದ್ರೆ ಯಾರೋ ಒಬ್ರು AC ಏನೋ ಇರ್ತಾ ಇದ್ರು. ಈಗ ಹೈದರಾಬಾದ್ ಕರ್ನಾಟಕ ಆಗಿದ್ರಿಂದ ನಾವು ನಮ್ಮ ಭಾಗದಲ್ಲಿ ಇರೋದ್ರಿಂದ ನಾವು ಇಲ್ಲೇ ಕರ್ನಾಟಕ ಇಷ್ಟಪಡ್ತಿದ್ದೀವಿ. ಗೊತ್ತಿದೆ ಈ ರೀತಿ ಆಗ್ತಿರೋದು. ನೋಡೋಣ ಈ ಭಾಗದಲ್ಲಿ ಕೂಡ PO ಸಾಹೇಬ್ ಇರ್ತಾರೆ. ಟೀಚರ್ಸ್ ಬಗ್ಗೆ ನಾವು ಕುರಿತು ವ್ಯವಸ್ಥೆ ಮಾಡ್ತೀವಿ. ಅಷ್ಟು ಸೇರಿ ಏನಾದ್ರೂ ನಮ್ಗೆ ಪ್ರಾಬ್ಲಮ್ ಇದ್ರೆ ಹೇಳಿ, ನಮಗೂ ಆಸೆ ಇದೆ ಬಂದ್ ಮಾಡ್ಬೇಕಂತ, ಜೊತೆಲಿ ಟೈಮ್ ಸಿಗ್ತಾ ಇಲ್ಲ ಬರಕ್ಕೆ. ಇದ್ರ ಮುಂದೆ ಆಗಿ ಹೋಗ್ತಿದ್ದೀವಿ, ಸ್ಕೂಲ್ ಒಳಗೆ ಬರಕ್ ಆಗ್ತಾ ಇಲ್ಲ, ಅನಿವಾರ್ಯ ಕಾರಣ ಇರುತ್ತೆ. ಬಟ್ ನಾನು PSI ರೇವೂರ್ ಮೇಲೆ ಇರ್ಬೇಕಾದ್ರೆ ಹೋಗಿ ಸುಮ್ಮ ಅವಾಗ ಸ್ಕೂಲ್ನಲ್ಲಿ ಮೀಟ್ ಆಗ್ತಿದ್ದೆ. ಬಟ್ ಈಗ ನಮ್ಗೆ ಬರಕ್ ಟೈಮ್ ಸಿಗ್ತಾ ಇಲ್ಲ. ಆದ್ರೂ PO ಸಾಹೇಬ್ರ ಕೇಳ್ಕೊಂಡು ಏನ್ ನಮ್ಮ ಟೀಚರ್ಸ್ ವ್ಯವಸ್ಥೆ ಇದೆ ಅದು ಮಾಡ್ತೀವಿ. ಮತ್ತೆ ವಾಟರ್ ಫಿಲ್ಟರ್ ಒಂದು ಇದೇ ಬರ್ತಾ ಇದ್ರು ನನಗೆ, ವಾಟರ್ ಫಿಲ್ಟರ್ ಅದನ್ನು ಒಂದು ಫಂಡಿಂಗ್ ಇರಬೇಕಾಗುತ್ತೆ. ಎಕ್ಷನ್ ಪ್ಲಾನ್ ರೆಡಿ ಮಾಡಬೇಕಾಗುತ್ತೆ. ಎಕ್ಷನ್ ಪ್ಲಾನ್ ಇಟ್ಕೊಂಡು ಖಂಡಿತವಾಗಿ ಈ ವಾಟರ್ ಫಿಲ್ಟರ್ ಬೇಕಾಗಿದೆ. ಯಾಕಂದ್ರೆ ಆದರ್ಶ ಸ್ಕೂಲ್ ನಮ್ಮ ಜವರಿಗೆ ಒಂದು ಆದರ್ಶ ಮಾದರಿಯಾಗಿರ್ಬೇಕು. ಇದು ವಾಟರ್ ಫಿಲ್ಟರ್ ವ್ಯವಸ್ಥೆ ನಾನು ಖಂಡಿತವಾಗಿ ಮಾಡ್ತೀನಿ. ಈ ಒಂದು ಅದೇ ಸ್ಕೂಲ್ ಏನಾಗಿದೆ ಅಂದ್ರೆ ಮ್ಯಾಕ್ಸಿಮಮ್ ಎಲ್ಲ ಕಡೆ ರೋಡ್ಸ್ ಪ್ರಾಬ್ಲಮ್ ಇದೆ. ಅವ್ರಿಗೆ ನಾವು ಮ್ಯಾನೇಜರ್ಸ್ ಕರೆದ್ರೆ ಸರ್ ರೋಡ್ ಕರೆಕ್ಟ್ ಇದ್ರೆ ನಾವು ಹೋಗ್ತೀವಿ ಅಂತ ಇದ್ದಾರೆ. ಮಳೆ ಕಾಲದಲ್ಲಿ ಅದು ರೋಡ್ ಸ್ವಲ್ಪ ಕಚ್ಚಿಕೊಂಡು ಹೋಗಿದೆ. ಈಗ ಮಳೆ ನಿಂತಿದೆಲ್ಲ ರೋಡ್ನ ನಾವು ಮಾಡ್ತೀವಿ. ಮಾಡಿ ಎಲ್ಲ ಕಡೆನೆ ಬಸ್ ವ್ಯವಸ್ಥೆ ಮಾಡ್ತೀವಿ. ಅಷ್ಟು ಮೀರಿದೆ ನಾನು ನೆಕ್ಸ್ಟ್ ವೀಕ್ ನಲ್ಲಿ ಎಲ್ಲ ಟೀಚರ್ಸ್ ಮತ್ತೆ ಬಸ್ ಡಿಪೋ ಮ್ಯಾನೇಜರ್ದು ಎಲ್ಲರಿಗೂ ಮೀಟಿಂಗ್ ಮಾಡ್ತಾ ಇದ್ದೀವಿ. ಒಂದು ಕೇಬ್ ಇದು, ಒಂದು ಬಸ್ ಇಂದು, ಎಲ್ಲಾ ಸಂಘಟನೆಗಳು ಟೀಚರ್ಸ್ ಎಲ್ಲರಿಗೆ ಕರೆದು ಈ ವಾರ ಮಾಡ್ಬೇಕಂದ್ರೆ ಈ ವಾರ ನಮಗೆ ಸ್ವಲ್ಪ ಪರಿಹಾರ ಮಳೆ ನೀರು ಒಕ್ಕೊಂಡದಕ್ಕಾಗಿ ನನಗೆ ಮಾಡಕ್ ಆಗಿಲ್ಲ. ಯಾಕಂದ್ರೆ ಮೇನ್ ಅದು ಕೆಲಸ ಇತ್ತು ನನಗೆ, ರೈತರದ್ದು ಪರಿಹಾರ ಕೊಡೋಗೋಸ್ಕರ. ಅವ್ರಿಗೆ ನೆಕ್ಸ್ಟ್ ವಾರ ಹೇಳಿದ್ದೀನಿ, ಎಲ್ಲಾ ಟೀಚರ್ಸ್ ಕರಿತೀನಿ. ಯಾಕಂದ್ರೆ ಎಲ್ಲಾ ಹಳ್ಳಿಗಳಲ್ಲಿ ಇದೇ ಕಥೆ ಹೇಳ್ತಾ ಇದಾರೆ. ಅಂದ್ರೆ ಬಸ್ ವ್ಯವಸ್ಥೆ ಇಲ್ಲಿಂದ ನಿಮ್ ಸ್ಕೂಲ್ ಬಿಟ್ಟಿದೆ, ಮನೆಗೆ ಹೋಗ್ಬೇಕಂದ್ರೆ ರಾತ್ರಿ 8 ಗಂಟೆ ಆಗುತ್ತಾ? ಹೆಣ್ಣು ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ನಾವು ಹ್ಯಾಂಗ್ ಕಳಿಸ್ಕೊಡ್ಬೇಕು ಅಂಬುದೇ ಎಲ್ಲರ ವಾದ ಇದೆ. ರಾಂಪುರ್, ಹೊನ್ನಾಳು, ಊರಿನ ಮಾಡೋದು ಎಲ್ಲಕ್ಕ. ಬಟ್ ಇವ್ರಿಗೆ ಕೇಳಿದ್ರೆ ಸರ್ ಅಲ್ಲಿ ಒಂದೊಂದು ಊರಿಗೆ ಒಂದೊಂದು ಬುಡಕ್ ಆಗ್ತದೆ, ಈ ರೀತಿ ರೌಂಡ್ ಬಗ್ಗೆ ಸಮಸ್ಯೆ ಐತೆ ಅಂತ ಹೇಳಿದ್ರೆ ಅದ್ರ ಖಂಡಿತ ಈ ಮಂತ್ರದಲ್ಲೇ, ಈ ತಿಂಗಳಲ್ಲೇ ನಾನು ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ನಾನು ಬಗೆಹರಿಸ್ತೀನಿ ಅಂತ ನಾನು ಈ ಮೂಲಕ ತಮ್ಗೆ ಹೇಳ್ತೀನಿ. 100% ತಮ್ಮ ತೊಂದರೆ ಮಾಡ್ತೀನಿ ಸರ್. ರಿಕ್ವೆಸ್ಟ್ ಸರ್, ಅದು ನಮ್ಗೆ ಬೆಳಗ್ಗೆ 8:45 ಬಸ್ ಬಿಡ್ತಾರೆ ಸರ್ ಇಲ್ಲಿ ಬಸ್ ಸ್ಟ್ಯಾಂಡ್ ಇಂದ. ಅದು ನಾವು ರಿಕ್ವೆಸ್ಟ್ಲಿ ರವಿ ಸರ್ ಕೇಳಿದ್ರಿ ಅವ್ರಿಗೆ. ಏನಂತಂದ್ರೆ ನಮ್ಗೊಂದ್ ಸ್ವಲ್ಪ 9 ನಂತರ ಆ ಬಸ್ ಅನ್ನ ಟೈಮಿಂಗ್ ಸೆಟ್ ಮಾಡ್ರಿ ಅಂತ ಹೇಳ್ತೀರಿ ಸರ್. ಆ ಬಸ್ ಸುಮ್ಮನೆ ಖಾಲಿ ಬಂದು ಖಾಲಿ ಹೋಗುತ್ತೆ. ಅದು ಆ ಖಾಲಿ ಹೋಗೋದ್ರಿಂದ ಆ ಡಿಪೋ ಮ್ಯಾನೇಜರ್ ಮಾತಾಡಿರಿ ಸರ್, ನಮ್ಗೆ 8:45 ಬ್ಯಾಡ್ರಿ, ಕರೆಕ್ಟ್ ರೈಟ್ ಟೈಮ್ 9 ನಂತರ 9. ಯಾಕಂದ್ರೆ ಹಳ್ಳಿಯಿಂದ ಬಹಳಷ್ಟು ಮಕ್ಕಳು ಬರ್ತಾರೆ ನಮ್ಗೆ. 9, 10, 15 ನಮ್ಮ ಹಳ್ಳಿ ಮಕ್ಕಳೆಲ್ಲ ಬಸ್ ಸ್ಟ್ಯಾಂಡ್ ರೀಚ್ ಆಗ್ತಾರೆ. ಆ ಬಸ್ ಕನೆಕ್ಟ್ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ನಮ್ಗೆ ಅದೊಂದು ಸ್ವಲ್ಪ ಟೈಮ್ ಚೇಂಜ್ ಮಾಡ್ಕೊಬೇಕು. ಅದೇ ಹೇಳಿದ್ರೆ ಹೆಂಗಾಗಿದೆ ಅಂದ್ರೆ ಈ ಸಮಸ್ಯೆ ಇರ್ತಿಲ್ಲ. ಇವರೊಂದು ಟೈಮ್ ಕೇಳ್ತಿದ್ರೆ, ಇನ್ನೊಬ್ರು ಟೈಮ್ ಕೇಳ್ತಿದ್ರೆ, ಮತ್ತೊಬ್ಬರು ಟೈಮ್ ಕೇಳೋದ್ರಿಂದಲೇ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಒಂದು ಮೀಟಿಂಗ್ ಮಾಡ್ಬೇಕಂತ ಡಿಸೈಡ್ ಮಾಡಿರೋದು. ಈ ಮಂತ್ರಲ್ಲಿ ನಾನು ಕ್ಲಿಯರ್ ಮಾಡಿ 100% ಅದನ್ನು ಸಾಲ್ವ್ ಮಾಡ್ತೀನಿ. ಯಾಕಂದ್ರೆ ಎಲ್ಲರೂ ಸ್ಕೂಲ್ದಾಗ ಬರ್ತಾರೆ, ಈ ಟೈಮಲ್ಲಿ ಅವ್ರಿಗೆ ಫೋನ್ ಮಾಡಬೇಕು ಆವಿಷ್ಕಾರ ಅಂತಾರೆ, ಮತ್ತೊಬ್ಬರಿಗೆ ಅದು ತೊಂದರೆ ಆಗ್ತಾ ಇದೆ. ಈಗ ಬೆಂಗಳೂರು ಬಸ್ ಹೋಗಿ ಬೆಂಗಳೂರು ಬೆಂಗಳೂರು ಬೆಳಿಗ್ಗೆ ಬಂದು ಬಸ್ಸಲ್ಲಿ ಕಟ್ತಾರೆ ಅವರು ಇಮಿಡಿಯೇಟ್ಲಿ ಬಂದು ಅವ್ರು
ಹೋಗ್ಬೇಕಂತ ಹೇಳಿ ಅವ್ರು 8:45 ಖಾಲಿ ಬಸ್ ಹೋಗ್ಬಿಡ್ತಾರೆ. ಅದು ನಮಗೆ ಯೂಸ್ ಇಲ್ಲ ಸರ್. ಅದು 9:15 ಗಂಟೆ ಆಯ್ತು ಅಂದ್ರೆ ನಮ್ಮೆಲ್ಲ ಮಕ್ಕಳು ಒಳ್ಳೆ ಬಸ್ಸಿಗೆ ಬರ್ತಾರೆ. ಓಕೆ, ಥ್ಯಾಂಕ್ ಯು. ತಮಗೆ ಬಸ್ಸಿನ ವ್ಯವಸ್ಥೆ ಅದನ್ನ ಮಾಡಿಸು. ಮತ್ತೆ ವಾಟ್ಸಪ್ ಇದೆ, ಮನೆಗಳು ಯಾಕಿದ್ರು ಅವ್ರು ದಿನ ಹೇಳ್ತಾ ಇರ್ತಾರೆ. ಅದನ್ನ ಯಾವ್ದಾದ್ರು ಒಂದು ಎಕ್ಷನ್ ಪ್ರಯತ್ನ ಇಟ್ಟು ಅದನ್ನ ನಾನು ರೆಡಿ ಮಾಡ್ತೀನಿ ಅಂತ ಹೇಳ್ತಿ. ಇನ್ನುವರೆಗೆ ಕುರಿತು ತಾವೆಲ್ಲರೂ ಒಂದು ಎರಡು ಮಾತುಗಳನ್ನು ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ.